ಸ್ಟೀವ್ ಜಾಬ್ಸ್ ಒಂದು ಮಾತು ಹೇಳಿದ್ರು, ಪ್ರತಿದಿನವನ್ನು ನಿಮ್ಮ ಜೀವನದ ಕೊನೆಯ ದಿನ ಎಂಬಂತೆ ಬದುಕಿ ಅಂತ. ಯಾಕ್ಗೊತ್ತಾ? ಯಾಕಂದ್ರೆ ನಾಳೆ ಅನ್ನೋದು ಒಂದು ದೊಡ್ಡ ಭ್ರಮೆ. ನಿಮ್ಮ ಕೈಯಲ್ಲಿರೋದು ಈ ಒಂದು ಉಸಿರು ಮಾತ್ರ. ಬದುಕಿನ ಪರಮಸತ್ಯವನ್ನು ತಿಳಿದುಕೊಳ್ಳಲು ಈ ವಿಡಿಯೋ ಕೊನೆಯವರೆಗೂ ನೋಡಿ. ಜೀವನದ ಬಗ್ಗೆ ನಿಮ್ಮ ದೃಷ್ಟಿಕೋನವೇ ಬದಲಾಗಲಿದೆ. ನಮಸ್ಕಾರ ಸ್ನೇಹಿತರೆ. ಜೀವನ ಎಂಬುದು ಒಂದು ಸುಂದರವಾದ ಪಯಣ. ಆದರೆ ನಾವೆಂದರೂ ಹೆಚ್ಚಾಗಿ ಬದುಕುವುದು ಎಲ್ಲಿ ಗೊತ್ತಾ? ಒಂದು ಕಳೆದುಹೋದ ನೆನ್ನೆಯ ನೆನಪುಗಳಲ್ಲಿ, ಇಲ್ಲವೇ ಇನ್ನೂ ಬಾರದ ನಾಳೆಯ ಆತಂಕಗಳಲ್ಲಿ. ಆದರೆ ಇವೆರಡರ ಮಧ್ಯೆ ನಾವು ಮರೆತು ಹೋಗ್ತಿರೋದು ನಮ್ಮ ಕೈಯಲ್ಲೇ ಇರುವ ಈ ಕ್ಷಣವನ್ನು. ಜೀವನ ಅಂದ್ರೆ ಏನು? ಕೆಲವರು ಹೇಳ್ತಾರೆ ಅದೊಂದು ಹೋರಾಟ ಅಂತ, ಇನ್ನು ಕೆಲವರು ಅದೊಂದು ಕನಸು ಅಂತಾರೆ. ಆದರೆ ವಾಸ್ತವದಲ್ಲಿ ಜೀವನ ಅನ್ನೋದು ನಾವು ಈಗ ಉಸಿರಾಡುತ್ತಿರುವ ಈ ಕ್ಷಣ. ನಾವು ಹೆಚ್ಚಾಗಿ ನಮ್ಮ ಬದುಕಲ್ಲೂ ಕಳೆಯುವುದು ಎಲ್ಲಿ ಗೊತ್ತಾ? ಕಳೆದು ಹೋದ ನೋವಿನ ನೆನಪುಗಳಲ್ಲಿ, ಅಥವಾ ಇನ್ನೂ ಬಾರದ ನಾಳೆಯ ಸುಳ್ಳು ಭರವಸೆಗಳಲ್ಲಿ. ಇವತ್ತು ನಮ್ಮ ಕೈಯಲ್ಲಿದೆ, ಈ ನಿಮಿಷ ನಮ್ಮದಾಗಿದೆ. ಇದನ್ನೇ ಮರೆತು ನಾವು ಯಾವುದೋ ಗುರಿಯ ಬೆನ್ನತ್ತಿ ಓಡುತ್ತಿದ್ದೇವೆ. ಜೀವನ ಅಂದ್ರೆ ಕೇವಲ ಉಸಿರಾಡುವುದಲ್ಲ, ಪ್ರತಿ ಉಸಿರನ್ನು ಅನುಭವಿಸುವುದು. ಹಳೆಯ ನೆನಪುಗಳ ಭಾರ ಬೇಡ, ನಾಳೆಯ ಆತಂಕದ ಬೇಲಿ ಬೇಡ. ಇವತ್ತು, ಈಗ ನೀವು ಹೇಗಿದ್ದೀರೋ ಹಾಗೆಯೇ ಸುಂದರವಾಗಿದ್ದೀರಿ. ವಿಷಯದ ವಿವರಣೆ. 1. ನೆನ್ನೆ ಎಂಬುದು ಮುಗಿದು ಹೋದ ಅಧ್ಯಾಯ. ಸ್ನೇಹಿತರೆ, ನೆನ್ನೆ ಎಂಬುದು ಮುಗಿದು ಹೋದ ಅಧ್ಯಾಯ. ಅದು ಎಷ್ಟೇ ಸುಂದರವಾಗಿರಲಿ ಅಥವಾ ಎಷ್ಟೇ ನೋವಿನಿಂದ ಕೂಡಿರಲಿ, ಅದನ್ನು ಬದಲಾಯಿಸಲು ನಮ್ಮಿಂದ ಸಾಧ್ಯವಿಲ್ಲ. ನಾವು ನೆನ್ನೆಯ ತಪ್ಪುಗಳ ಬಗ್ಗೆ ಕೊರಗುತ್ತಾ ಕುಳಿತರೆ ಇಂದಿನ ಸಂತೋಷವನ್ನ ಕಳೆದುಕೊಳ್ತೇವೆ. ನೆನ್ನೆ ನಮಗೆ ಅವಮಾನ ಆಗಿರಬಹುದು, ಸೋಲಾಗಿರಬಹುದು, ಅಥವಾ ನಾವು ಅಂದುಕೊಂಡಿದ್ದು ಕೈ ತಪ್ಪಿರಬಹುದು. ಅದನ್ನೇ ನೆನೆದು ಇವತ್ತಿನ ನಗುವನ್ನ ಕಳೆದುಕೊಳ್ಳುವುದು ಎಷ್ಟು ಸರಿ? ನೆನ್ನೆ ಎಂಬುದು ಆಕಾಶದಿಂದ ಬಿದ್ದ ಮಳೆಹನಿಯಂತೆ. ಅದು ನೆಲಸೇರಿ ಮಣ್ಣಾಗಿ ಹೋಗಿದೆ. ಅದನ್ನ ಮರಳಿ ತರಲು ಯಾರಿಂದಲೂ ಸಾಧ್ಯವಿಲ್ಲ. ನೆನ್ನೆ ಎಂಬುದು ಕೇವಲ ಒಂದು ಪಾಠ ಮಾತ್ರ. ಅದನ್ನೇ ಜೀವನ ಎಂದು ಭಾವಿಸಬೇಡಿ. ಗೌತಮ ಬುದ್ಧ ಒಂದು ಕಡೆ ಹೇಳ್ತಾರೆ, ನಿಮ್ಮ ಗತಕಾಲದಲ್ಲಿ ಬದುಕಬೇಡಿ, ಭವಿಷ್ಯದ ಬಗ್ಗೆ ಕನಸು ಕಾಣಬೇಡಿ. ನಿಮ್ಮ ಮನಸ್ಸನ್ನು ಪ್ರಸ್ತುತ ಕ್ಷಣದ ಮೇಲೆ ಕೇಂದ್ರೀಕರಿಸಿ. ನಮ್ಮ ದುಃಖಕ್ಕೆ ಮೂಲ ಕಾರಣವೇ ನಾವು ಗತಕಾಲದ ಗೋಡೆಗಳಿಗೆ ಅಂಟಿಕೊಂಡಿರುವುದು. ಆ ಗೋಡೆಗಳನ್ನು ಒಡೆದು ಹೊರಬನ್ನಿ. ನಾಳೆ ಎಂಬುದು ಕಾಣದಾಗಿದೆ. ನಾಳೆ ಎಂಬುದು ಬರೀ ಭ್ರಮೆ. ನಾಳೆ ಏನಾಗುತ್ತೆ ಎಂಬುದು ಯಾರಿಗೂ ತಿಳಿಯದ ರಹಸ್ಯ. ನಾಳೆಯ ಬಗ್ಗೆ ಕನಸು ಕಾಣುವುದು ತಪ್ಪಲ್ಲ, ಆದರೆ ನಾಳೆಯ ಚಿಂತೆಯಲ್ಲೇ ಇಂದಿನ ಸುಖ ಮತ್ತು ಖುಷಿಯನ್ನ ಮರೆಯುವುದು ಸರಿಯಲ್ಲ. ನಾಳೆ ನಾನು ಗೆಲ್ಲುತ್ತೇನೆ, ನಾಳೆ ನಾನು ಸುಖವಾಗಿರುತ್ತೇನೆ, ನಾಳೆ ನಾನು ಪ್ರೀತಿಪಾತ್ರರ ಜೊತೆ ಸಮಯ ಕಳೆಯುತ್ತೇನೆ. ಹೀಗೆ ಪ್ರತಿಯೊಂದನ್ನೂ ನಾವು ನಾಳೆಗೆ ಮುಂದೂಡುತ್ತೇವೆ. ಆದರೆ ನೆನಪಿಡಿ, ಆ ನಾಳೆ ಎಂಬುದು ಎಂದಿಗೂ ಬರುವುದಿಲ್ಲ. ಏಕೆಂದರೆ ಅದು ಬಂದಾಗ ಅದು ಇಂದು ಆಗಿರುತ್ತದೆ. ನಾಳೆಯ ಬಗ್ಗೆ ಅತಿಯಾದ ಆತಂಕ ನಿಮ್ಮ ಇಂದಿನ ನೆಮ್ಮದಿಯನ್ನ ಗೆದ್ದಲಿನಂತೆ ತಿಂದು ಹಾಕುತ್ತದೆ. ನಾಳೆ ಏನು ಎಂಬುದನ್ನು ಬಲ್ಲವರಾರು? ಇಂದು ನಾವು ಅಂದುಕೊಂಡಂತೆ ನಾಳೆ ಇರಬಹುದು ಅಥವಾ ಇಲ್ಲದಿರಬಹುದು. ಹಾಗಾಗಿ ನಾಳೆ ಬಾರದ ನಾಳೆಯ ಬಗ್ಗೆ ಅತಿಯಾದ ಆತಂಕ ಪಡುವುದು ವ್ಯರ್ಥ. ನಾವು ಬದುಕುವುದನ್ನ ಯಾವಾಗಲೂ ನಾಳೆಗೆ ಮುಂದೂಡುತ್ತೇವೆ. ಇದನ್ನು ನಾಳೆ ಮಾಡ್ತೀನಿ, ಸ್ವಲ್ಪ ಹಣ ಬಂದ ಮೇಲೆ ಆರಾಮಾಗಿರ್ತೀನಿ, ಖುಷಿಯಾಗಿರ್ತೀನಿ, ಸಮಯ ಸಿಕ್ಕಾಗ ಜೀವನವನ್ನು ಅನುಭವಿಸ್ತೀನಿ, ಸಮಯ ಸಿಕ್ಕಾಗ ಟ್ರಿಪ್ ಹೋಗಿ ಬರ್ತೇನೆ. ಆದರೆ ಒಂದು ಕ್ಷಣ ಯೋಚಿಸಿ ನೋಡಿ, ನಾಳೆ ನಮಗೆ ಖಚಿತವಾಗಿದೆಯೇ? ಆಪಲ್ ಸಂಸ್ಥೆಯ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಅವರ ಪ್ರಸಿದ್ಧ ಮಾತು ಇಲ್ಲಿ ನೆನಪಾಗುತ್ತದೆ. ಪ್ರತಿದಿನವನ್ನು ನಿಮ್ಮ ಜೀವನದ ಕೊನೆಯ ದಿನ ಎಂಬಂತೆ ಬದುಕಿ. ಒಂದು ದಿನ ನೀವು ಖಂಡಿತವಾಗಿಯೂ ಸರಿಯಾಗಿರುತ್ತೀರಿ. ನಾಳೆ ಇರುತ್ತೇವೋ ಇಲ್ಲವೋ ಎಂಬ ಅನಿಶ್ಚಿತತೆಯೇ ಜೀವನದ ಸೌಂದರ್ಯ. ಈ ಕ್ಷಣವನ್ನೇ ಕೊನೆಯೆಂಬಂತೆ ಆನಂದಿಸಿದರೆ ಮಾತ್ರ ಬದುಕು ಸಾರ್ಥಕ. ಈ ಕ್ಷಣ ಅಷ್ಟೇ ನಿನ್ನದು. ನೋಡಿ, ನಮಗೆ ಸಿಕ್ಕಿರುವ ಏಕೈಕ ಸತ್ಯ ಅಂದ್ರೆ ಅದು ಈ ಕ್ಷಣ. ಈಗ ನೀವು ಈ ವಿಡಿಯೋ ನೋಡ್ತಿದ್ದೀರಲ್ಲ, ಈ ಸಮಯ ಮಾತ್ರ ನಿಮ್ಮದು. ನಿಮ್ಮ ಪ್ರೀತಿಪಾತ್ರರ ಜೊತೆ ಕಳೆಯುವ ಒಂದು ನಗು, ಪ್ರಕೃತಿಯನ್ನ ಸವಿಯುವ ಒಂದು ನೋಟ, ನೆಮ್ಮದಿಯಿಂದ ಉಸಿರಾಡುವ ಒಂದು ಕ್ಷಣ, ನಿಮ್ಮ ತಂದೆ ತಾಯಿ, ನಿಮ್ಮ ಮಕ್ಕಳೊಂದಿಗೆ ಕಳೆಯುವ ಈ ಮಧುರ ಸಮಯವೇ ಜೀವನದ ಅತಿ ದೊಡ್ಡ ಆಸ್ತಿಗಳು. ನಮ್ಮ ಜೀವನದಲ್ಲಿ ಖಚಿತವಾದಿದ್ದು ಒಂದೇ ಒಂದು, ಅದು ಈ ಕ್ಷಣ. ಇದೀಗ ನೀವು ಉಸಿರಾಡುತ್ತಿರುವ ಈ ಕ್ಷಣ, ನೀವು ನೋಡುತ್ತಿರುವ ಈ ಕ್ಷಣ, ನೀವು ಬದುಕುತ್ತಿರುವ ಈ ಕ್ಷಣ, ಇದನ್ನೇ ಜೀವನ ಅಂತಾರೆ. ಅನುಭವಿಸು ಪ್ರತಿಕ್ಷಣ ಆನಂದದಿಂದ ನಿನ್ನ ಇಚ್ಛೆಯಂತೆ. ಈ ಸಾಲು ನಮಗೆ ಏನ್ ಹೇಳುತ್ತಿದೆ? ನಮ್ಮ ಇಚ್ಛೆ ಅಂದ್ರೆ ಕೇವಲ ಮೋಜು ಮಸ್ತಿಯಲ್ಲ. ನಮಗೆ ಇಷ್ಟವಾದ ಕೆಲಸ ಮಾಡುವುದು, ಅಮ್ಮನ ಜೊತೆ ಹರಟೆ ಹೊಡೆಯುವುದು, ಹಸಿದವರಿಗೆ ಒಂದು ತುತ್ತು ಅನ್ನ ನೀಡುವುದು, ಅಥವಾ ಸುಮ್ಮನೆ ಕಿಟಕಿಯ ಪಕ್ಕ ಕುಳಿತು ಮಳೆಯನ್ನ ನೋಡುವುದು. ಇವು ಸಣ್ಣ ವಿಷಯಗಳಂತೆ ಕಾಣಿದ್ರೂ ಇವೇ ನಮಗೆ ನಿಜವಾದ ಶಾಂತಿ ನೀಡುತ್ತವೆ. ಸ್ವಾಮಿ ವಿವೇಕಾನಂದ ಹೇಳಿದಂತೆ, ಯಾವಾಗಲೂ ಹಸನ್ಮುಖರಾಗಿರಿ, ಕಷ್ಟಗಳು ಬಂದಾಗಲೂ ನಗತಲೆ ಎದುರಿಸಿ,
ಪ್ರಸ್ತುತದಲ್ಲಿ ಬದುಕುವವನಿಗೆ ಸಾವಿನ ಭಯವೂ ಇರುವುದಿಲ್ಲ. ಸ್ನೇಹಿತರೆ, ಕೊನೆಯಲ್ಲಿ ನಾವು ನೆನಪಿಟ್ಟುಕೊಳ್ಳಬೇಕಾಗಿದ್ದು ಇಷ್ಟೇ: ನಮ್ಮ ಆಸ್ತಿ, ಅಂತಸ್ತು, ಅಧಿಕಾರ ಯಾವುದೂ ಶಾಶ್ವತವಲ್ಲ. ಹೋಗುವಾಗ ನಾವು ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ. ನಾವು ಬಿಟ್ಟು ಹೋಗುವುದು ಕೇವಲ ನೆನಪುಗಳನ್ನು ಮಾತ್ರ. ಆ ನೆನಪುಗಳು ಹೇಗಿರಬೇಕು? ಅಬ್ಬಾ, ಇವನು ಬದುಕಿದ್ದಾಗ ಎಷ್ಟು ಖುಷಿಯಾಗಿದ್ದ, ಎಲ್ಲರನ್ನೂ ಎಷ್ಟು ಚೆನ್ನಾಗಿ ನಡೆಸಿಕೊಂಡ ಅಂತ ಜನ ಮಾತಾಡ್ಕೊಳ್ಬೇಕು. ನಿಮ್ಮ ಇಚ್ಛೆಯಂತೆ ಬದುಕಿ, ಅಂದ್ರೆ ಯಾರ ಮನಸ್ಸನ್ನು ನೋಹಿಸದೆ ನಿಮ್ಮ ಅಂತರಾಳದ ಧ್ವನಿಗೆ ಬೆಲೆ ಕೊಟ್ಟು ಬದುಕುವುದು. ನಿಮ್ಮ ಇಚ್ಛೆಯಂತೆ ಬದುಕಿ, ನಿಮಗೆ ಸಂತೋಷ ಕೊಡುವ ಕೆಲಸಗಳನ್ನು ಮಾಡಿ, ಪ್ರತಿಯೊಬ್ಬರಲ್ಲೂ ಪ್ರೀತಿ ಹಂಚಿ. ಏಕೆಂದರೆ ಜೀವನ ಎಂಬುದು ಉಸಿರಷ್ಟೇ ಸರಳ ಮತ್ತು ಅಷ್ಟೇ ಅನಿಶ್ಚಿತ. ಈ ಕ್ಷಣವನ್ನು ಪೂರ್ಣ ಪ್ರಮಾಣದಲ್ಲಿ ಅನುಭವಿಸಿ. ನೆನ್ನೆ ಎಂಬುದು ಕಳೆದು ಹೋಗಿದೆ, ನಾಳೆ ಎಂಬುದು ಕಾಣದಾಗಿದೆ. ಇಂದು ಮಾತ್ರ ನಿಮ್ಮದು. ಆನಂದವಾಗಿರಿ, ಪ್ರೀತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಇಂದಿನ ದಿನ ಸುಂದರವಾಗಿರಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಪ್ರೀತಿಪಾತ್ರರ ಜೊತೆ ಹಂಚಿಕೊಳ್ಳಿ. ಜೀವನವನ್ನು ಇಂದೇ ಆನಂದಿಸಲು ಪ್ರಾರಂಭಿಸಿ. ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಧನ್ಯವಾದಗಳು. ಥ್ಯಾಂಕ್ ಯು.